ಅವನ್ನೆಲ್ಲ ಬಿಟ್ರೆ ಮನುಷ್ಯ ಹೆಂಗ್ ಬದುಕ್ತಾನೆ? ಯಾವ ನಿಮ್ದು ಮನುಷ್ಯಂಗೆ ಆಸೆ ಅನ್ನೋದು ಮಿತಿನೇ ಇಲ್ಲ. ಅವ್ರ ಸ್ಮೈಲ್ ಹೇಳುತ್ತೆ ನೋಡಿ. ನಮ್ಮ ಹತ್ರನೂ ಇದೆ. ಎಲ್ಲ ಅವ್ರವ್ರ ಇದ್ರಲ್ಲೇ ಅವ್ರವ್ರು ಬದುಕ್ತಾರೆ. ನಾಳೆ ಪಕ್ಕ, ಬುಧವಾರ ಪಕ್ಕ, ಸೋಮವಾರ ಪಕ್ಕ ಏನೇನ್ ಸಾಧನೆ ಮಾಡಿದಾರೆ ಅಂತ ನನ್ ಮುಂದೆ ಪ್ರೂವ್ ಮಾಡ್ಬೇಕು. ಈ ಬೆಂಗಳೂರಲ್ಲಿ ಸಾಯಕ್ ಆಗಲ್ಲಪ್ಪ. ವೆಹಿಕಲ್ಸ್ ಅಲ್ಲಿ ಬರೋದ್ ಹತ್ರ ಮಾಡಕ್ ಹೋಗ್ಬೇಡಿ. ಸೊ ಗೈಸ್, ಗುಡ್ ಮಾರ್ನಿಂಗ್ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್. ಸೊ ಎಲ್ರು ಹೇಗಿದ್ದೀರಾ? ತುಂಬಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಎಲ್ಲ ಸೂಪರ್ ಆಗಿದ್ದೀವಿ, ಕ್ರೇಜಿ ಆಗಿದ್ದೀವಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಇದೆ. ಅದು ಯಾವ ಪ್ರೋಗ್ರಾಮು ರವೀಣನ್ ಬಾಯಲ್ಲಿ ಹೇಳಿಸ್ತೀವಿ, ಬನ್ನಿ. ಸೊ ಡಲ್ಲಿಂಗ್ ಎಲ್ಲಿ ಹೋಗ್ತಾ ಇದೀವಿ? ಇವಾಗ ಗಾಂಧಿನಗರ ಹೋಟೆಲ್ ಕನಿಷ್ಕ ಪಾರ್ಟಿ ಮೀಟಿಂಗ್ ಇದೆ ನಮ್ಮ ರವೀಣದು. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ. ಟಾಕ್ಸಿಕ್ ಮೂವಿ ಬೇರೆ ರಿಲೀಸ್ ಆಗ್ತಾ ಇದೆ. ಸೊ ಯಾರೆಲ್ಲ ವೈಟ್ ಮಾಡ್ತಾ ಇದ್ದೀರಾ, ನಮ್ಗೆ ಇಲ್ಲಿರೋ ಅಡ್ವರ್ಟೈಸ್ಮೆಂಟ್, ಬ್ಯಾನರ್ಗಳು, ಪೋಸ್ಟರ್ಸ್ ಗಳು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಜನ ಎಷ್ಟ್ಗೆ ಫ್ಯಾನ್ಸ್ ಇದಾರೆ ಅಂತ. ಬೈ, ನೀವು ಯಾವಾಗ ಹೋಗ್ತೀರಾ ಫಿಲಮ್ಗೆ? ನಾನು ನೋಡೋಣ. ಡಲ್ಲಿಂಗ್ ನೀವು? ನಾವು ನಾಳೆ ಫಸ್ಟ್ ಡೇ ಫಸ್ಟ್ ಶೋ 6 ಗಂಟೆ 25 ನಿಮಿಷಕ್ಕೆ ಶೋ ಇದೆ. ಕ್ರೇಜಿ ಫಸ್ಟ್ ಶೋ ನೋಡ್ಬೇಕಂತ ಯಲಹಂಕ ಫಿನಿಕ್ಸ್ ಮಾಲ್. ಕ್ರೇಜಿ. ಸೊ ನಮ್ಮ ರವೀಣ ಫಸ್ಟ್ ಡೇ ಫಸ್ಟ್ ಶೋಗೆ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ರವೀಣ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ಮತ್ತೆ ನಾವೆಲ್ಲರೂ ಮತ್ತೆ ಇನ್ನೊಂದ್ಸಲಿ ನೋಡಕ್ಕೆ ಹೋಗ್ತೀವಿ ಅವ್ರ ಜೊತೆಗೆ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಯಾರಾದ್ರೂ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ರೆ ಬಂದು ನನಗೆ ರಿವ್ಯೂ ಕೊಡಿ. ಮಿಸ್ ಮಾಡಿದೆ, ನಾವು ನೆಕ್ಸ್ಟ್ ಫಿಲಮ್ಗೆ ಹೋಗ್ತೀವಿ ನೋಡಕ್ಕೆ. ಏನಕ್ಕೆ ಟ್ರಾಫಿಕ್ ಜಾಮ್ ಅಂದ್ರೆ ಒಂದು ಮನೇಲಿ 3 ಕಾರ್ 4 ಕಾರ್ ಇರುತ್ತೆ. ನಮ್ಮ ಹತ್ರನೂ ಇದೆ. ಅದು ಪ್ರಶ್ನೆ ಬೇರೆ. ಏನ್ರಿ ನೋಡ್ರಿ, ಇಲ್ಲಿ ಆಕ್ಚುಯಲ್ ಪಿಕ್ಚರ್ ಈ ತರನೇ ಇದೆ ನೋಡಿ. ಒಬ್ಬೊಬ್ರು ಮನೆಯಲ್ಲಿ 2-3 ಕಾರ್ ಇಟ್ಕೊಂತಾರೆ. ಒಬ್ರು ಎಲ್ಲಾದ್ರೂ ಒಂದು ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ರು ಒಂದ್ ಕಾರ್ ಎತ್ಕೊಂಡು ಹೋಗ್ತಾರೆ, ಬೈಕಲ್ಲಿ ಹೋಗಲ್ಲ. ಆ ತರ ಕ್ಯಾಟಗರಿ ಸೇರಿದ್ರು. ಹೌದು, ಇವಾಗ ಕ್ರಿಸ್ಟಾ, ಇನೋವಾ, ತಾರು, ಕ್ರೆಟಾ ಎಲ್ಲ ವೆಹಿಕಲ್ಗಳು ಇರೋವಾಗ. ಬಟ್ ನಾವ್ ಹೇಳೋದ್ ತಪ್ಪೇನೆ, ಇರೋದ್ರಲ್ಲಿ ಟ್ರಾಫಿಕ್ ನ ಕಮ್ಮಿ ಮಾಡ್ಬೇಕು. ಒಂದು ಗೊತ್ತಾಯ್ತು. ಸೊ ನಾನ್ ಹೇಳಿದ್ದು ಅದೇನೆ, ಬೈಕ್ಗಳು ಕಾರ್ಗಳಂತೂ ಇನ್ನೂ ಜಾಸ್ತಿ ಆಗದೆ ಇರ್ತೈತೆ. ಸೊ ಅದಕ್ಕೆ ಈ ತರ ಫ್ಲೇವರ್ಸ್ ಯಾವ್ಯಾವ ಎಲ್ಲೆಲ್ಲಿ ಸಿಚುವೇಶನ್ ಈ ತರ ಇದಾವೆ ಬೆಂಗಳೂರಲ್ಲಿ. ಇದೊಂದೇ ಫ್ಲೇವರ್ ಅಂತ ಅಲ್ಲ, ತುಂಬಾ ಕಡೆ ಜಾಗಗಳು, ತುಂಬಾ ಕಡೆ ಏರಿಯಾಗಳಲ್ಲೆಲ್ಲ ಈ ತರ ಎಷ್ಟೊಂದ್ ಕಡೆ ಇದಾವೆ. ಸೊ ಈ ತರ ಚೇಂಜಸ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಇದು ತುಂಬಾ ಎಫೆಕ್ಟಿವ್ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಪ್ರತಿಯೊಂದೊಂದು ಊರ್ ಕಡೆಯಿಂದನೂ ಬೆಂಗಳೂರಿಗೋಸ್ಕರ ಬರ್ತಾನೆ ಇರ್ತಾರೆ. ಸೊ ಆ ತರ ಇರೋ ಬೆಂಗಳೂರ್ನ ನಾವು ಚೇಂಜಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ನಮ್ಗೆ ಒಂಥರ ಅದು ಡಾಟ್ ಪಾಯಿಂಟ್ ತರ ಆಗ್ಬಿಡುತ್ತೆ. ನೋಡಿ, ಚೇಂಜಸ್ ಮಾಡಿ ಆದಷ್ಟು ಬೇಗ. ವಲಸಿಗರಿಂದ ಜಾಸ್ತಿ ಆಗಿರೋದು ಬೆಂಗಳೂರು. ನಮ್ಮ ಇಲ್ಲಿ ಸ್ಥಳೀಕರು ಏನಿರ್ತಾರೆ ಬೆಂಗಳೂರು ಸುತ್ತಮುತ್ತ, ಅವರೆಲ್ಲ ನಾರ್ಮಲ್ ಆಗಿ ಇರ್ತಾರೆ. ಎಲ್ಲ ಜಮೀನ್ ಇದು ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ನಾರ್ಮಲ್ ಆಗಿ ಇದ್ ಮಾಡ್ತಾರೆ. ಈ ಬೇರೆ ಕಡೆಯಿಂದ ಬಂದು IT ಕಂಪ್ನಿ, IT ವರ್ಕ್ಗಳೆಲ್ಲ ಮಾಡ್ಕೊಂಡು ಅವ್ರಗಳಿಂದನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿರೋದು ಇಲ್ಲಿ. ಪ್ರೈವೇಟ್ ಅದಕ್ಕೆ ಅಂತಾನೆ ಒಂದು ಜಾಗ ಇಡಬೇಕು. ಒಂದು ಲೈಕ್ ಇವಾಗ ಟೆಕ್ ಪಾರ್ಕ್ಗಳ ತರ ಯಾವ್ದಾದ್ರು ತುಂಬಾ ಈ ದೂರದಲ್ಲಿ ಒಂದು ಟೆಕ್ ಪಾರ್ಕ್ ತರ ಇಡಬೇಕು. ಅಂದ್ರೆ ಫುಲ್ ಫ್ರೀ ಇರ್ಬೇಕು. ಅದು ಬೆಂಗಳೂರು ಒಳಗಡೆ ಇರಬಾರ್ದು. ಈಗ ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ಬೇಕು ಅಂದ್ರೆ ಮಿನಿಮಮ್ 2-3 ಅವರ್ ಬೇಕು ಈ ಟ್ರಾಫಿಕ್ ಅಲ್ಲಿ ಹೋಗೋದಿಕ್ಕೆ. ಸೊ ಅದೇ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನಾವು ಬೇರೆ ಕಡೆ ಎಲ್ಲಾದ್ರೂ ಖಾಲಿ ಸ್ಪೇಸ್ ಅಲ್ಲಿ ಇಟ್ರೆ ಅವ್ರ ಟ್ರಾವೆಲಿಂಗು ಬೇಗ ಆಗುತ್ತೆ, ಟ್ರಾಫಿಕ್ಕು ಅಷ್ಟು ಕಮ್ಮಿ ಇರುತ್ತೆ. ಟ್ರಾಫಿಕ್ ಬಗ್ಗೆ ಆಗಿರ್ಬೋದು, ನಮ್ಮ ಬೆಂಗಳೂರು ಸಿಚುವೇಶನ್ ಬಗ್ಗೆ ನೀವೇನ್ ಹೇಳ್ತೀರಾ? ಅದೇ ನೀವ್ ಹೇಳಿದ್ರಲ್ಲ, ಹಂಗೆ ಒಂದೊಂದ್ ಮನೇಲಿ 4 ಕಾರ್ ಇದೆ. ಸೊ ಹಂಗಾಗಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಒಂದ್ ಮನೇಲಿ 1 ಕಾರ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹಂಗಾಗಿ ಯಾವ್ದೇ ಸರ್ಕಾರ ಬರ್ಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸಲ್ಲ. ಎಲ್ಲ ಅವ್ರವ್ರ ಇದ್ರಲ್ಲೇ ಅವ್ರವ್ರು ಬದುಕ್ತಾರೆ. ಸಾರ್ವಜನಿಕರು ಕೆಟ್ಕೊಂಡು ರಾಜಕೀಯದವ್ರಿಗೆ ಏನಾಗಬೇಕಾಗಿದೆ, ರಾಜಕೀಯದವ್ರು ಯಾವಾಗ ಪಬ್ಲಿಕ್ ಬಗ್ಗೆ ತಲೆ ಕೆಡಿಸ್ಕೊತಾರೆ, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟ ಹೇಳಕ್ ಬಯಸ್ತೀವಿ. ನಮ್ ದೇಶ ರೀ ಇದು, ನಮ್ ದೇಶ. ನಮ್ಮ ಬಾಲಿ ಬೈಗೆ ಸುಮಾರು ಏನಿಲ್ಲ ಅಂದ್ರೇನು 1 ವರ್ಷದಿಂದ ಹೇಳ್ತಾ ಇದೀವಿ, ಜಿಮ್ಗೆ ಹೋಗಿ ಒಳ್ಳೆ ಬಾಡಿ ಮಾಡಿ ಫಿಟ್ ಆಗಿರ್ಬೇಕು ಅಂತ. ನಮ್ ಬೈ ಎಷ್ಟು ನೆಗ್ಲಿಜೆನ್ಸಿ ಅಂದ್ರೆ ಫುಲ್ ಕಂಫರ್ಟ್ ಝೋನ್ ಹುಡಿಕೊಂಡ್ಬಿಟ್ಟಿರ್ತಾರೆ. ಫುಲ್ಲು 5 ನಿಮಿಷಕ್ಕೆ ಮಜಾ ಯಾವುದು, ಸೆಕೆಂಡಿಗೆ ನಗು ಯಾವ್ದು ಸಿಗ್ತೈತೆ, ಈ ತರ ಕಂಫರ್ಟ್ ಝೋನ್ ಅಲ್ಲಿ ಹುಡಿಕೊಂಡ್ಬಿಟ್ಟು ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಲೈಫು ಅಂತ ಹೇಳಿದ್ರೆ, ಹಿಂಗನ್ನೋಷ್ಟಲ್ಲಿ ಎಲ್ಲ ಮಾಡ್ಬೇಕು ನಾನು, ಹಿಂಗನ್ನೋಷ್ಟಲ್ಲಿ ಎಲ್ಲ ಸಿಗ್ಬೇಕು ನಾನು, ಆ ತರ ಮೈಂಡ್ ಸೆಟ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ತರ ಇರ್ಲಿಲ್ಲ ಅವ್ರು ಮುಂಚೆ. ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಈ ತರ ಇರ್ಲಿಲ್ಲ. ಯಾವಾಗ ಈ ಕಂಫರ್ಟ್ ಝೋನ್ ಜಾಸ್ತಿ ಆಯ್ತು ಸ್ವಲ್ಪ, ಇವಾಗ ಜಾಸ್ತಿ ಮಾಡಿದ್ದಾರೆ.
ನಮ್ಮ ರವಿ ಅಣ್ಣನು ಅದನ್ನೇ ಹೇಳಿ ಬೈತಾ ಇರ್ತಾರೆ, ಯಾವಾಗ್ಲೂ ಹಿಂಗ್ ಇರ್ಬೇಡ, ಏನಾದ್ರು ಮಾಡು, ವರ್ಕೌಟ್ ಮಾಡು, ಜಿಮ್ಗೆ ಹೋಗು, ಫಿಟ್ ಆಗಿರು ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ರವಿ ಅಣ್ಣವ್ರ ತಮ್ಮನೇ ಒಂದು ಜಿಮ್ ತೆಗಿದ್ದಾರೆ. ಸೊ ಆ ಜಿಮ್ ಅಲ್ಲಿ ನೀನ್ ಬಾ, ಪರ್ಸನಲ್ ಟ್ರೈನಿಂಗ್ ಮಾಡಿಸ್ತೀನಿ ನಾನು, ನೀನು ಆರಾಮಾಗಿ ಬಂದ್ ಮಾಡ್ಕೊಂಡು ಹೋಗು ನೀನು ಅಂತ ಹೇಳಿದ್ರೇನು ಇವ್ರು ಹೋಗಕ್ ರೆಡಿ ಇಲ್ಲ. ಯಾವಾಗ ನೋಡಿದ್ರು ನಾನ್ ಕಂಡಿರಂಗೆನೆ ರವಿ ಅಣ್ಣ 5-6 ಸಲ ಹೇಳ್ಬಿಟ್ಟಿದ್ದಾರೆ ಬಾ 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 ಅಂತ. ಇವರು ಅಣ್ಣ ಹೋಣ ಬರ್ತೀನಣ್ಣ ಅಂತ ಹೇಳಿ ಹೋಗ್ತಾನೆ ಇಲ್ಲ. ನಾಳೆ ಪಕ್ಕ, ಬುಧವಾರ ಪಕ್ಕ, ಸೋಮವಾರ ಪಕ್ಕ, ನಾಳೆ ಮಂಗಳವಾರ ಒಳ್ಳೆ ದಿನ, ಮಂಗಳವಾರದಿಂದಾನೇ ನೋಡಿ ನಾಳೆ ಮಂಗಳವಾರ ಅಂತೆ ಗೈಸ್. ನಾಳೆ ಇವತ್ತು ಮಂಗಳವಾರ, ನಾಳೆ ಬುಧವಾರ ಒಳ್ಳೆ ದಿವಸ. ಒಳ್ಳೆ ದಿವಸ ನಾಳೆಯಿಂದ ಎಲ್ಲಾರ ಡೇನು ಒಳ್ಳೆ ವಾರನೇ. ಒಟ್ಟು ಒಳ್ಳೇದ್ ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಯಾರು ಮಾಡಿಲ್ಲ. ನಮಗ್ ನಾವು ಮಾಡ್ಕೊಂಡ್ರೆ ಎಲ್ಲಾ ಡೇಸು ಒಳ್ಳೆ ಗುಡ್ ಡೇಸ್. ಅರ್ಥ ಆಯ್ತಾ? ಎಲ್ಲಾ ಟೈಮು ಗುಡ್ ಡೇ, ಗುಡ್ ಟೈಮ್. ನಾವು ಮಾಡ್ಕೊಂಡಿರೋದು ಇದು ಒಳ್ಳೆ ಟೈಮು. ರಾವು ಕಾಲ ಕೋಳಿ ಮಕ್ಳು ಮಾಡ್ದ ನನ್ ಮಕ್ಳಿಗೆ, ನನ್ ಮುಂದೆ ಬಂದ್ ನಿಂತ್ಕೊಂಡ್ರೆ ಇದು ರಾವು ಕಾಲ, ಇದು ಗುಳಿ ಕಾಲ ಅಂತ ನನ್ ಮಕ್ಳಿಗೆ ನನ್ ಬಂದ್ ಮುಂದೆ ಹೇಳ್ಬೇಕು. ಅವ್ರು ಆತರ ಹೇಳೋರು ಏನೇನ್ ಸಾಧನೆ ಮಾಡಿದಾರೆ ಅಂತ ನನ್ ಮುಂದೆ ಪ್ರೂವ್ ಮಾಡ್ಬೇಕು. ಇಲ್ಲ ನಾಳೆ ಇವತ್ತು ಸೋಮವಾರ ಅನ್ಕೊಂಡಿದ್ದೆ. ನಾಳೆ ಇವತ್ತು ಸೋಮವಾರ ಅಲ್ಲ, ಇವತ್ತು ಮಂಗಳವಾರ. ಇವತ್ತು ಮಂಗಳವಾರ, ನಾಳೆ ಬುಧವಾರ. ನಾಳೆದಿಂದ 100% ಜಿಮ್ ಅಣ್ಣ. ಬೆಳಗ್ಗೆ ಎದ್ದಿದ ತಕ್ಷಣ ಜಿಮ್ ಇಂದು ಫುಲ್ ಕಿಟ್, ಹೊಸ ಬ್ಯಾಗ್ ಎಲ್ಲ ತಗೊಂಡಿದೀನಿ. ನೋಡಿ ಅವ್ರಿಗೆ ಯಾವ ತರ ಮೈಂಡ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಯಾವ ದಿನದಲ್ಲಿ ನಾನು ಬದುಕ್ತಾ ಇದೀನಿ, ಇವತ್ತು ಯಾವ ವಾರ ಅನ್ನೋದು ಗೊತ್ತಿಲ್ಲ, ಅಷ್ಟು ಅವ್ರಿಗೆ ಫ್ರೀ ಸ್ಟೈಲ್ ಆಗೋಗಿದ್ದಾರೆ. ಅದು ಹಿಂಗೆ ಒಂಚೂರು ಸ್ವಲ್ಪ ಬೇರೆ ಬೇರೆ ಫ್ರಸ್ಟ್ರೇಷನ್ಸು, ಬಿಸಿ ಮೈಂಡ್ ಅಲ್ಲೆಲ್ಲ ಅದೇ ತರನೇ ಹಂಗಾಗುತ್ತೆ. ಏನ್ ಮಾಡಕ್ಕಾಗಲ್ಲ. ಪ್ರತಿ ಒಂದು ಈ ಸಿಟಿ ಕಡೆಗೆ ಬಂದ್ರೆ ಎಲ್ಲಾ ತರ ಎಲ್ಲಿ ನೋಡಿದ್ರು ಇದೇ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಸಾಯಕ್ ಆಗಲ್ಲಪ್ಪ. ಆರಾಮಾಗಿ ಎಲ್ಲಾರು ಮೆಟ್ರೋದಲ್ಲಿ ಓಡಾಡಿ. ದಯವಿಟ್ಟು ಕಾರ್ ತಗೊಂಡು ಯಾರು ಆಚೆ ಕಡೆ ಬರ್ಬೇಡಿ. ನೀವು ಅಷ್ಟೇ, ಯಾರಾದ್ರೂ ಇದನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ಬೆಂಗಳೂರು ಬೇರೆ ಕಡೆಯಿಂದ ವಿಡಿಯೋಸ್ ನೋಡ್ತಾ ಇದ್ರೆ, ಬೆಂಗಳೂರಿಗೆ ಬರಬೇಕು, ಮಸ್ತಿ ಮಾಡಬೇಕು ಅಂತ ಬೈಕಲ್ಲಿ ಬರೋದು, ವೆಹಿಕಲ್ಸ್ ಅಲ್ಲಿ ಬರೋದು ಆ ಥರ ಮಾಡಕ್ ಹೋಗ್ಬೇಡಿ. ಬಂದ್ರೇನು ಮೆಟ್ರೋ ಯೂಸ್ ಮಾಡಿ. ಬೆಟರ್, ಮೆಟ್ರೋದಲ್ಲಿ ಓಡಾಡೋದು ಬೆಟರ್. ಈ ಟ್ರಾಫಿಕ್ ಅಲ್ಲಿ ನೀವು ಬಂದು ಇಷ್ಟು ತಗ್ಲಾಕೊಂಡು ಹಿಂಸೆ ಪಡೋ ಬದಲು ಮೆಟ್ರೋದಲ್ಲಿ ಓಡಾಡೋದು ಬೆಟರ್. ಫೈನಲಿ ಟೈಮ್ ಎಷ್ಟು ಗೊತ್ತಾ? 3 ಗಂಟೆ ಆಗಿದೆ ಕರೆಕ್ಟಾಗಿ. ಕಾನಿಸ್ಕಾ ಗ್ರ್ಯಾಂಡ್ಗೆ ರೀಚ್ ಆಗಿದ್ದೀವಿ ನೋಡಿ. ಸೊ ಬನ್ನಿ ಒಳಗಡೆ ಹೋಗೋಣ. ಮಳೆ ಬೇರೆ ಸ್ಟಾರ್ಟ್ ಆಗೋಗಿದೆ. ಮಳೆ ಬೇರೆ ಸ್ಟಾರ್ಟ್ ಆಗೋಗಿದೆ. ಸೊ ನಮ್ಮ ಬೆಂಗಳೂರಲ್ಲಿ ಗೊತ್ತಲ್ಲ ಪಾರ್ಕಿಂಗ್ ಸಮಸ್ಯೆ. ಸೊ ಹೋಟ್ಲ ಅಲ್ಲಿದೆ, ಒಂದು 200 ಮೀಟರ್ಸ್ ದೂರದಲ್ಲಿ ನಿಲ್ಸಿದ್ವಿ. ಸೊ ಇವಾಗ ಕಾರ್ ಹತ್ರ ಹೋಗೋಣ ಬನ್ನಿ. ಮಳೆ ಸ್ಟಾರ್ಟ್ ಆಗಿಕ್ಕಿಂತ ಮುಂಚೆ, ಮಳೆ ಜೋರಾಗಿಕ್ಕಿಂತ ಮುಂಚೆ ಕಾರ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಡೋಣ. ಸೊ ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ಬಂದು ಇವಾಗ ನಯನ ಸಭಾಂಗಣ ಹತ್ರ ಇದ್ದೀವಿ. ಸೊ ಇಲ್ಲಿ ಕೆಲವೊಂದೊಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದಿತ್ತು. ಸೊ ಇನ್ನೊಂದು 10-15 ಮಿನಿಟ್ಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನು ಕಲೆಕ್ಟ್ ಮಾಡಿಕೊಂಡು ಟೈಮು ಆಗಲೇ ಇವಾಗ ಬಂದ್ಬಿಟ್ಟು 4:38 ಆಗಿದೆ. ಸೊ ಟೈಮ್ ಆಗಿದೆ, ಊಟ ಅಂತೂ ಮಾಡಿಲ್ಲ ಇನ್ನು. ಸೊ ಇಲ್ಲಿ ಡಾಕ್ಯುಮೆಂಟ್ ಕಲೆಕ್ಟ್ ಆಗ್ತಿದ್ದಂಗೆ ಸೊ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಡೋದೆ. ಬನ್ನಿ, ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದಾಯ್ತು, ಓಡೋಣ ಬನ್ನಿ, ಟೈಮ್ ಆಗಿದೆ. ಸೊ ಗೈಸ್, ಇಲ್ಲೇ ನಿಯರ್ ಬೈ ಅಲ್ಲೇ ಒಂದು ಹೋಟ್ಲ್ ಇತ್ತು, ಅಲ್ಲೇ ಊಟ ಮಾಡೋಕ್ಕೆ ಬಂದಿದ್ದೀವಿ. ನನ್ನ ಬೈ ಇಲ್ಲಿದ್ದಾರೆ ನೋಡಿ. ಅವ್ರು ಯಾವಾಗಲೂ ಕುತ್ಕೊಂಡೆ ಊಟ ಮಾಡ್ಬೇಕಂದ್ರೆ ನಾವು ನಿಂತ್ಕೊಂಡು ಊಟ ಮಾಡ್ತೀವಪ್ಪ. ಗೈಸ್, ನಮ್ಮ ಬೈ ಒಂದು ಪುಸ್ತಕ ಅಂಗಡಿ ಒಳಗಡೆ ಹೋಗಿದ್ದಾರೆ, ಲೈಬ್ರರಿ ಒಳಗಡೆ. ಏನು ಯಾವ ಥರ ಹೋದ್ರು ಅಂದರೆ, ಏನು ನಿಜವಾಗ್ಲೂ ಇವ್ರು ತಗೊಂತಾರೆ, ಓದ್ತಾರೆ, ಮಾಡ್ತಾರೇನೋ, ಏನೋ ಒಂಥರ ಬುಕ್ಕು ಸ್ಟಡಿ ಮಾಡೋ ಲವರ್ ಏನೋ ಇವರು, ಅಥವಾ ಅಷ್ಟೊಂದು ನಿಷ್ಠೆಯಿಂದ ಬುಕ್ ಓದೋದು ಅಭ್ಯಾಸ ಇದೆಯೇನೋ ಅನ್ನೋ ಥರ ಒಳಗಡೆ ಹೋಗಿದ್ದಾರೆ. ಏನು ಮಾಡ್ತಿದ್ರೆ ಒಳಗಡೆ ಹೋಗಿ ನೋಡೋಣ ಬನ್ನಿ. ಅವ್ರ ಸ್ಮೈಲ್ ಹೇಳುತ್ತೆ ನೋಡಿ. ನಡಿಯೋ ಚೆನ್ನಾಗಿ. ನಾನು ನಿಜವಾಗ್ಲೂ ಅಲ್ಲೆಲ್ಲ ಬಂದ್ರೆ ಈ ಕಡೆ ಅಂತ ಹೇಳಿದ್ರೆ ಬುಕ್ ಸ್ಟೋರ್ ಒಳಗೆ ಹೋಗ್ಬೇಕು ಅಂತಾನೆ ಹೋಗ್ತಾವ್ರೆ ಇಲ್ಲಿ ನೋಡಿ. ಚೆನ್ನಾಗಿರುತ್ತೆ ಗೊತ್ತಾ ಇವ್ರು ಬುಕ್ಸ್ಗಳು ಓದಕ್ಕೆ. ಇದುವರೆಗೂ ಎಷ್ಟು ಬುಕ್ ಓದಿದ್ದೀರಾ? ನಾನು ತುಂಬಾ ಓದಿದ್ದೀನಿ. ಯಾವ್ದಾದ್ರು ಒಂದು ಹೆಸರು ಹೇಳಿ. ಶಿವರಾಮ್ ಕಾರಂತ್. ಯಾವ್ದು ಕವಿ ಹೆಸರು ಹೇಳ್ತಾವ್ರೆ, ಬುಕ್ ಹೆಸರು ಹೇಳ್ರಿ ಅಂತ. ಭಾಷೆ ಮತ್ತು ಸಂಸ್ಕೃತಿ, ಅದೊಂದು ಬುಕ್ ಓದು, ಚೆನ್ನಾಗಿದೆ ಸೀರಿಯಸ್ ಆಗಿ. ಗೈಸ್, ಇನ್ನೊಂದು 2 ಮಿನಿಟ್ಸ್ ಟೈಮ್ ಕೊಡಿ, ನಿಜವಾಗ್ಲೂ ಗೂಗಲ್ ಮಾಡಿ ನೋಡ್ಬಿಡ್ತೀನಿ ಇವ್ರು ಹೇಳಿರೋದು ಹೆಸರು ಬುಕ್ಕು ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ. ನೋಡು, ಶಿವರಾಮ್ ಕಾರಂತ್. ನೀವು ಅಷ್ಟೊಂದು ಬುಕ್ ಓದ್ ಲವರ್ಸ್ ಅಲ್ವಾ? ಅಲ್ಲಿ ಫಸ್ಟ್ ಲೈನ್ ಓದಿ.
ಮಾತೇ ಇಲ್ಲ. ಯಾವ ಈಗ ಇಷ್ಟೊತ್ತವರೆಗೂ ಇದ್ರಲ್ಲ ಬುಕ್ ಅಂಗಡಿ ಒಳಗಡೆ ಯಾವ ಬುಕ್ ಓದ್ರ? ಯಾವ ಬುಕ್ ಹೆಸರು ಹೇಳಿ? ಇರೀ, ಜೀವನದಲ್ಲಿ ಬೇಡ. ಇವಾಗ ಯಾವ ಜಾಗದಲ್ಲಿ ಇದೀವಿ? ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನೋಡಿ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಭಾಂಗಣ, ಓಕೆನಾ? ಈಗ ಆಯ್ತು, ರಂಗಮಂದಿರ, ರಂಗಚಿತ್ರ, ಕ್ಷೇತ್ರ ಇದು ತುಂಬಾ ನಾಟಕ ನಡೆಯುತ್ತೆ ಈ ಜಾಗದಲ್ಲಿ. ರವೀಂದ್ರ ಕಲಾಕ್ಷೇತ್ರ ಇದೆ ನೋಡಿ ಸ್ನೇಹಿತರೆ, ರವೀಂದ್ರ ಕಲಾಕ್ಷೇತ್ರ. ಅಲ್ಲಿ ನೋಡಲ್ಲಿ, ಅಲ್ಲಿ ಅಂಬಾರಿ ಬಸ್ ನಿಂತಿದೆ. ಮೈಸೂರು ದಸರಾ ಆ ಅಂಬಾರಿ ಬಸ್ ಅಲ್ಲಿ 400 ರೂಪಾಯಿ 450 ರೂಪಾಯಿ ತಗೋತಾರೆ ಒಬ್ರಿಗೆ. ಇಡೀ ಬೆಂಗಳೂರೆಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ ಆ ಒಂದು ಬಸ್ ಅಲ್ಲಿ. ನಿನ್ ಮೈಸೂರು ದಸರಾ ಏನಾದ್ರು ದಸರಾಗ ಹೋದಾಗ ಈ ಬಸ್ಗಳು ದಸರಾ ಮೈಸೂರಿಗೆ ಹೋಗುತ್ತೆ. ಅಲ್ಲಿ ಅಂಬಾರಿ ದಸರಾ ಲೈಟಿಂಗ್ಸ್ ನೋಡಕ್ಕೆ ಅಂತಾನೆ ಈ ಬಸ್ ನ ಬಿಟ್ಟಿರ್ತಾರೆ ದಸರಾ ಟೈಮ್ ಅಲ್ಲಿ. ಅಂಬಾರಿ ಬಸ್ ಟೌನ್ ಹಾಲ್ ಹತ್ರ ನಿಂತಿದೆ ನೋಡೋದು. ಅಲ್ಲಿ ನೋಡಲ್ಲ, ಅಲ್ಲೇ ಇದೆ ನೋಡು ಅಂಬಾರಿ. 400 ರೂಪಾಯಿ ಈ ಬಸ್ಗೆ. ಸೊ ಓಕೆ, ಇವಾಗ ಇದೆಲ್ಲ ಹೇಳಿದಾಯ್ತು. ಈಗ ಬುಕ್ ಅಂಗಡಿ ಒಳಗಡೆ ಹೋಗಿದ್ರಲ್ಲ, ಎಷ್ಟು ಬುಕ್ ಎತ್ಕೊಂಡ್ರಲ್ಲ, ಯಾವ ಬುಕ್ ಓದ್ರ? ಬುಕ್ ಹೆಸರು ಹೇಳಿ ಯಾವ್ದಾದ್ರು ಒಂದು. ಅಲ್ಲಿ ಹೇಳಿ ಹೋಗೋ ಕಾರಣ ಇಲ್ಲ ಅಣ್ಣ, ಅಲ್ಲಿ ಅಲ್ಲಣ್ಣ, ಇದು ಯಾವ್ದೋ ಬೇರೆದ್ ಓದಕ್ ಹೋಗಿದ್ರು, ಯಾವ ಬುಕ್ ಓದ್ರ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರದ್ದು ಒಂದು ಬುಕ್ ಇದೆ ಅಲ್ಲಿ. ಇವ್ರಿಗೆ ಅವಾಗ್ಲಿಂದ ಯಾವ್ದಾದ್ರು ಬುಕ್ ಹೆಸರು ಹೇಳಿ ಅಂದ್ರೆ ಬುಕ್ ಹೆಸರು ಹೇಳ್ತಾ ಇಲ್ಲ, ಕವಿಗಳ ಹೆಸರು ಹೇಳ್ತಾವ್ರೆ. ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಬಂದಿದೀವಿ ಅಂತ ಹೇಳಿದ್ರೆ ಮಾಲ್ಗೆ ಬಂದಿದೀವಿ. ಯಾವ ಮಾಲ್ ಅಣ್ಣ ಇದು? ಎಸ್, DK ಶಿವಕುಮಾರ್ ಅವ್ರದಲ್ಲ, HD ಕುಮಾರಸ್ವಾಮಿ ಅವರು. HD ಕುಮಾರಸ್ವಾಮಿ ಅವ್ರದ್ದು ಹೊಸದಾಗಿ ಓಪನ್ ಆಗಿದೆ ಐಶ್ವರ್ಯ ಮಾಲ್ ಅಂತ. ಮಾಲ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಸೊ ಒಂದು ಶರ್ಟ್ ತಗೊಬೇಕಾಗಿತ್ತು, ಚೆನ್ನಾಗಿರೋದು ಶರ್ಟ್ಸ್ ತಗೊಳ್ಳೋಣ ಅಂತ ಹೇಳಿ 3 ಜನನು ಒಂದು ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಬನ್ನಿ ಹೋಗೋಣ. ಹಾಯ್, ಹೇಗಿದ್ದೀರಾ? ಬಂಟಿ, ನೀನ್ ಸಾಬೂನ್ ಸ್ಲೋನಾ? ಏನ್ ಮಾಡೋಣ ಗೈಸ್, ಇವತ್ತು ನಮ್ಮ ಡಾಕ್ಟರ್ನ ಮೀಟ್ ಮಾಡಿದೀವಿ. ಸೊ ಕೋಲಾರ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೊ ತುಂಬಾ ದಿವಸ, ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ, ಅಲ್ಲಿ ಮೀಟ್ ಮಾಡಿದ್ದು. ಸೊ ತುಂಬಾ ದಿನ ಆದ್ಮೇಲೆ ಇವತ್ತೇ ಮೀಟ್ ಮಾಡ್ತಾ ಇದೀವಿ. ಕೆಲವೊಂದೊಂದು ಅಂಗಡಿ ಹುಡ್ಕಾಡಿದ್ವಿ, ಶರ್ಟ್ ನಮಗ್ ಬೇಕಾಗಿರೋದು ಸಿಗ್ಲಿಲ್ಲ, ನಮಗೆ ಇಷ್ಟ ಆಗಿಲ್ಲ. ರವಿ ಅಣ್ಣಂಗಂತೂ ಫಸ್ಟೇ ಇಷ್ಟ ಆಗಿಲ್ಲ. ಸೊ ಓಡಾಡಿ ಸುಸ್ತಾಯ್ತು, ಜ್ಯೂಸ್ ಕುಡಿಯೋಣ ಬನ್ನಿ ಅಂತ ಜ್ಯೂಸ್ ಕುಡಿಯೋಕೆ ಕರ್ಕೊಂಬಂದಿದ್ದಾರೆ. ಎನಿ ಟೈಮ್ ಬೇರೆ ಫಾಂಟಾ, ಪೆಪ್ಸಿ, ಸ್ಪ್ರೈಟ್ ಇಲ್ಲ, ಯಾವಾಗಲೇ ಬಂದ್ರೇನು ನಾವು ಅಣ್ಣ ಫ್ರೂಟ್ ಜ್ಯೂಸೇ ಕುಡಿಯೋದು, ನಾವು ಅದನ್ನೇ ಕುಡಿಯೋದು ಯಾವಾಗಲೂ. ನೀವು ಅದನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಹೆಲ್ತ್ ಇಂಪಾರ್ಟೆಂಟು, ಯಾಕೆಂದರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸರ್ ಹೇಳ್ತಾರೆ ಇವಾಗ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡ್ತೀವಿ. ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸಚಿವ ಸಂಪುಟ ಸಭೆ ಇದಕ್ಕೋಸ್ಕರ ಒಂದು ಎಲ್ಲರೂ ಹೇಳ್ತೀವಿ. ನಾಳೆ ಆಗಿದ್ದಿದ್ರೆ ಸಚಿವ ಸಂಪುಟ ಸಭೆ ಕರಿಬಹುದಾಗಿತ್ತು. ನಾಳೆ ಫೆಸ್ಟ್ ಇರೋದ್ರಿಂದ. ನಾಳೆ ಏನ್ ಫೆಸ್ಟ್ ಇದೆ? ಈದ್ ಮಿಲಾದ್. ಓಕೆ. Day after tomorrow, Thursday, we will call have some good meeting. Yeah. Yes. ವೆಲ್ಫೇರ್ ಇದೆ ನೋಡೋದು. ಇಲ್ಲಿ ನಾನು ನೀವು ವೆಲ್ಫೇರ್ ಐತೆ ಅಂತ ಹೇಳಿದ್ ನೋಡಿ, ನಾನು ರೋಡ್ ಸೈಡ್ ನೋಡ್ತಾ ಇದ್ದೀನಿ. ಎಲ್ಲ ಇದಪ್ಪ, ಎಲ್ಲಿಂದ ಇದಪ್ಪ ವೆಲ್ಫೇರ್ ಅಂತ. ನಾನು ವೆಲ್ಫೇರ್ ನೋಡಿದ್ರೆ ಅಂಗಡಿ ಒಳಗಡೆ ಇರೋ ಗ್ಲಾಸಲ್ಲಿ ಡಿಸ್ಪ್ಲೇ ಇಟ್ಟವ್ರೆ ವೆಲ್ಫೇರ್ನ. ಡಿಸ್ಪ್ಲೇ ನೋಡ್ತಾ ಇರ್ತೀವಿ, ಒಂದಲ್ಲ ಒಂದ್ ದಿವಸ ರಿಯಲ್ ಆಗಿ ತಗೋಬೇಕು. ಅವಾಗ ರಿಯಲ್ ಆಗಿ ತಗೊಂಡಾದ್ಮೇಲೆ ಹೆಂಗಿರುತ್ತೆ ತೋರಿಸ್ತೀವಿ ನೋಡಿ. ರಿಯಲ್ ಆಗಿ ತಗೊಂಡಾಗ ನಾವು ಸಪ್ರೇಟ್ ನಮ್ಮ ಕ್ಯಾಮ್ರಾ ಟೀಮ್ ಇಟ್ಕೊಂತೀವಿ. ನಾವು ವೆಯ್ಟ್ ಮಾಡಿ, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ವೆಯ್ಟ್ ಮಾಡಿ. ಈಗ ನಮ್ಮ ತರ ಲೈಫ್ ನ ಲೀಡ್ ಮಾಡೋದು ಎಷ್ಟೋ ಜನರದ್ದು ಕನಸಾಗಿರುತ್ತೆ. ಸೊ ನಾವು ಈ ಬೆಂಜು BMW ದಲ್ಲಿ ಓಡಾಡಿರ್ತಾರಲ್ಲ, ಅವ್ರ ತರ ಲೈಫ್ ನ ಲೀಡ್ ಮಾಡೋದು ನಮ್ ಕನಸಾಗಿರುತ್ತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಈಗ ಒಬ್ಬ ಕಾಲ್ ಇಲ್ದಿರೋನ್ಗೆ ನನಗೆ ಕಾಲಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಾನೆ. ಕಾಲಿರೋನ್ಗೆ ಸೈಕಲ್ ಬೇಕು ಅನ್ಸುತ್ತೆ, ಸೈಕಲ್ ಇರೋನ್ಗೆ ಒಂದು ಸ್ಕೂಟಿ ಇರೋನ್ಗೆ ಒಂದು ಬೈಕ್ ಇರೋನ್ಗೆ ಒಂದು ಯಾವ್ದಾದ್ರು 5 ಸೀಟರ್ ಕಾರ್ ಇರೋನ್ಗೆ 7 ಸೀಟರ್ ಕಾರು, 7 ಸೀಟರ್ ಇರೋನ್ಗೆ ಅದ್ರ ಲಕ್ಸುರಿಯಾಗಿ ಯಾವ್ದು ಕಾರ್ ಇರ್ತೈತೆ ಅದು ನೆಕ್ಸ್ಟ್ ಇರೋನ್ಗೆ 1 ಕೋಟಿ ಇರೋದು, 10 ಕೋಟಿ ಇರೋದು ಬೇಕು ಅಂತ ಅನ್ಸುತ್ತೆ. ಎಲ್ಲಾರ್ಗು ಒಂದೊಂದು ಕನ್ಸಿರ್ತೈತೆ. ಈಗ ನಾವು ಇಷ್ಟ ತರ ನಡ್ಕೊಂಡು ಓಡಾಡ್ತಾ ಇದೀವಿ, ಮಜಾ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಗಿನ್ನ ಸ್ವಲ್ಪ ಕೆಳಗಡೆ ಇರೋರಿಗೆ ನಮ್ ತರ ಆದ್ರೂ ಇರ್ಬೇಕು ಅನ್ನೋದ್ರ ಒಂದು ಇರ್ತೈತೆ. ಸೊ ನಮ್ಗೆ ಇನ್ನ ಸ್ವಲ್ಪ ಮೇಲ್ಗಡೆ ಇರೋರು ಬೇಕು ಅಂತ ಅನ್ಸುತ್ತೆ. ಸೊ ಯಾವ್ದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ಈಗ ನೆಮ್ಮದಿಯಾಗಿ ಬದುಕಬೇಕು, ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇರಿ, ಮಜಾ ಮಾಡ್ತಾ ಇರಿ.
ಲಕ್ಷ ಮಾಡಿದವನ್ಗೆ ಕೋಟಿ ಮಾಡಬೇಕು ಅನ್ಸುತ್ತೆ, ಕೋಟಿ ಮಾಡಿದವನ್ಗೆ ಇನ್ನೂ ಜಾಸ್ತಿ ದುಡ್ಡು ಮಾಡಬೇಕು ಅನ್ಸುತ್ತೆ, ಬಿಲಿಯನಿಯರ್ಗೆ ನಾನು ಫುಲ್ ಇನ್ನೂ ದೊಡ್ಡ ಬಿಲಿಯನಿಯರ್ ಆಗ್ಬೇಕು ಅನ್ಸುತ್ತೆ. ಮನುಷ್ಯಂಗೆ ಆಸೆ ಅನ್ನೋದು ಮಿತಿನೇ ಇಲ್ಲ. ಆಸೆ ಪಡಬೇಕು, ತುಂಬಾ ದೊಡ್ಡದಾಗಿ ಆಸೆ ಪಡಬೇಕು, ಬಟ್ ಅದನ್ನ ನಮ್ಗೆ ಆ ಕ್ಷಣಕ್ಕೆ ನಮ್ಗೆ ಏನೇನ್ ಬೇಕೋ ಅದನ್ನ ಫುಲ್ಫಿಲ್ ಮಾಡ್ಕೊಂತ ಹೋಗ್ತಾ ಇರಬೇಕು, ನಮಗ್ ಬರೋ ಒಂದು ಖುಷಿಲಿ ಅಷ್ಟೇ. ನಿಮ್ಮ ಹತ್ರ ಎಷ್ಟು ಇನ್ಕಮ್ ಇರ್ತೈತೆ ಅಷ್ಟು ಒಳಗಡೆ ಮಜಾ ಮಾಡೋದು ಮಾತ್ರ ನೋಡಿ. ಇನ್ನೊಬ್ರು ಸ್ಟೇಟಸ್ ನೋಡಿಕೊಂಡು ಇನ್ನೊಬ್ರು ಮಾಡ್ತವ್ರೆ ನಾನು ಮಾಡ್ತೀನಿ ಅಂತ ನೀವು ಯಾವಾಗ ಮಾಡಕ್ಕೆ ಹೋಗ್ತೀರಾ ಅವಾಗೇ ನಿಮ್ಮ ಲೈಫ್ಗಳಲ್ಲಿ ಲೋನ್ಗಳು, ಸಾಲಗಳು, ಮಜಾ ಮೋಜು ಮಸ್ತಿ ಮಾಡಬೇಕು ಅಂತ ಆಸೆ ಬರೋದು ಜಾಸ್ತಿ ಇರುತ್ತೆ ಅವಾಗ. ಸೊ ಅದಷ್ಟು ಆಲ್ಮೋಸ್ಟ್ ಎಲ್ಲನೂ ಕಂಟ್ರೋಲಲ್ಲಿ ಇಟ್ಕೊಂಡಿನಿ. ಕಂಟ್ರೋಲಲ್ಲಿ ಇಟ್ಕೊಳೋದು ಬೆಟರು. ಕಂಟ್ರೋಲ್ ಇದ್ದರೆ ಲೈಫ್ ಕೂಡ ನಮ್ಮ ಕೈಯಲ್ಲಿ ಇರುತ್ತೆ. ನಿಯರ್ ಬೈ ಗಾಂಧಿನಗರ ರೋಡಲ್ಲಿ ನಾಳೆ ಫುಲ್ ಎಲ್ಲ ಟಾಕ್ಸಿಕ್ ಹಬ್ಬ ಮಾಡಕ್ಕೆ ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದಾರೆ. ಪ್ರತಿಯೊಂದು ಥಿಯೇಟ್ರಲ್ಲಿ ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ ಟಾಕ್ಸಿಕ್. ಆ ಟಾಕ್ಸಿಕ್ ಹವಾ ಸಖತ್ತಾಗಿದೆ. ಟಾಕ್ಸಿಕ್ ಯಾವ ತರ ಹೆಸರು ಮಾಡುತ್ತೆ ನೋಡೋಣ. ಗ್ರೇಪ್ ಜ್ಯೂಸು ಬೈ, ಇದ್ರಲ್ಲಿ ಏನಿಲ್ಲ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇರ್ಬೋದು? ಮಿನಿಮಮ್ ಒಂದು 10 ರಿಂದ 20 ಕೋಟಿ ರೂಪಾಯಿ ಬೀಳ್ತು. 20 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ಅಣ್ಣ 20 ಕೋಟಿ ಐತಾ? ಎಷ್ಟಿರ್ಬೋದು ಅಣ್ಣ? ಅಂತ ಒಂದು 3-4 ಸೇರಿ 3-4 ಕೋಟಿ. 20 ಕೋಟಿ ಅಂತವ್ರು ಇವರು. ಅಣ್ಣ ಅದು ಒಂದು ಲೆಕ್ಕಾಚಾರಕ್ಕೆ ಇನ್ವೆಸ್ಟ್ಮೆಂಟ್ ಅಲ್ವಾ? ಇಲ್ಲೊಂದು ಲಿಕ್ಕರ್ ಶಾಪ್ ನೋಡಿದ್ವಿ. 2 ಕೋಟಿ 2ರಿಂದ 3 ಕೋಟಿ ಬರೀ ಎಣ್ಣೆಗೇನೆ ಇದೆಯಂತೆ ಒಳಗಡೆ. ಅಣ್ಣ ಅಷ್ಟೇ ದುಡ್ಡು ಮಾಡ್ತಾರ ಒಳಗಡೆ? ಮಾಡ್ತಾರಲ್ವಾ? ಎಣ್ಣೆಗಂತೂ ಲಾಸ್ ಇಲ್ಲ ಬಿಡಿ, ಮಾಡೇ ಮಾಡ್ತಾರೆ. ಎಲ್ಲ ಮುಗೀತು, ಇವಾಗ ಟೈಮ್ ಆಗಿದೆ. ಕಡಲೆ ಬೀಜ ತಿಂತಾ ಇದೀವಿ. ಬಡವರ ಬಾದಾಮಿ ಬಡವರ ಬಾದಾಮಿ ಅಂತ ಒಂದು ಹೆಸರು ಕಟ್ಟಿರ್ತಕ್ಕಂಥ ಈ ಕಡಲೆ ಬೀಜನ ಇವತ್ತೆಲ್ಲ ಸೇವಿಸ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ. ನಮಸ್ಕಾರ. ಓಕೆ, ನೆಕ್ಸ್ಟ್ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಸೂಪರ್ ಹೊಸದಾಗಿ ಓಪನ್ ಆಗಿದೆ ಮಾಲು, ಸಕ್ಕತ್ತಾಗಿದೆ. ಬಟ್ ಇನ್ನೂ ಕೆಲವೊಂದೊಂದು ಸ್ಟೋರ್ಗಳೆಲ್ಲ ಯಾವುದು ಓಪನ್ ಆಗಿಲ್ಲ. ಇನ್ನೂ ಓಪನ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಸೊ ಇವಾಗ ನಮಗೆ ಟೈಮ್ ಆಗಿದೆ, ಮನೆಗೆ ಹೋಗ್ಬೇಕೀಗ. ಬನ್ನಿ ಹೊಡೋಣ ಮನೆಗೆ. ಎಷ್ಟೆಲ್ಲ ಹಾಕಿ ಫುಲ್ ಟ್ಯಾಂಕ್ ಮಾಡ್ಲಾ? ಮಾಡಿ ದುಡ್ಡು 500 ರೂಪಾಯಿ ಫುಲ್ ಟ್ಯಾಂಕು ಪೇಮೆಂಟ್ ಕಟ್ ಮಾಡ್ಕೊಂತಾರೆ. ಮಾಡಿ ಪರವಾಗಿಲ್ಲ, ಒಂದು ದಿವಸ ಏನಾಗಲ್ಲ. ಹೇಳಿ ಸರ್. ಒಂದು 2,000 ಹಾಕಿ. ಯಾವ ನಿಮ್ದು ಹಾಸನನಾ? ಅಯ್ಯೋ ಹೌದಾ? ನಾವು ಹಾಸನದವ್ರು. ಮನುಷ್ಯನಾಗ್ಲಿ ಬದುಕಬೇಕು ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ್ಯ, ಲೋಭ ಅವೆಲ್ಲನೂ ಬಿಡ್ಬೇಕು ಅಂತ ಹೇಳ್ತಾರಲ್ವಾ. ಅವನ್ನೆಲ್ಲ ಬಿಟ್ರೆ ಮನುಷ್ಯ ಹೆಂಗ್ ಬದುಕ್ತಾನೆ? ಸೊ ಅವ್ನ್ ದೇವ್ರಾಗ್ಬಿಡ್ತಾನೆ. ಸೊ ಅವೆಲ್ಲ ಏನು ಇಲ್ಲ ಅಂದ್ರೆ ಅವ್ನ್ ದೇವ್ರಾಗ್ಬಿಡ್ತಾನೆ. ಮನುಷ್ಯನ್ಗೆ ಸ್ವಾರ್ಥ ಎಷ್ಟು ಇಂಪಾರ್ಟೆಂಟ್ ಅನ್ನೋದಾದ್ರೆ, ನಾನ್ ಚೆನ್ನಾಗಿರ್ಬೇಕಂತ ಏನೋ ಮಾಡ್ತಿರ್ತಾನೆ ಕೆಲ್ಸನ. ಸೊ ಅವ್ನ್ ಚೆನ್ನಾಗ್ಬೇಕಂದ್ರೆ ಏನಾಗಿರ್ಬೇಕು ಅನ್ನೋಲ್ಲಿ ಏನಿರುತ್ತೆ? ಸ್ವಾರ್ಥ ಇದ್ದೇ ಇರುತ್ತೆ. ಸೊ ಅವನು ಮನುಷ್ಯ ಅಲ್ವಾ? ಸೊ ನಾವ್ ಮನುಷ್ಯ ಆಗ್ಬೇಕು ಅಂದ್ರೆ ಇವೆಲ್ಲ ಇರ್ಲೇಬೇಕು. ಅಂದ್ರೆ ಎಲ್ಲವೂ ಇರ್ಲಿ, ಮಿತಿಯಾಗಿರ್ಲಿ ಅಂತ ದೊಡ್ಡವರು ಹೇಳಿದ್ದಾರೆ. ಇರ್ಲೇಬಾರ್ದು ಅಂತ ಹೇಳಿ. ಹಂಗೆ ಬೈ, ನೀವೇನ್ ಹೇಳ್ತೀರಾ ಇದಕ್ಕೆ? ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮಾತು ಕೊಡಕ್ಕಾಗಲ್ಲ. ನಮ್ಗೇನು ಗೊತ್ತಿಲ್ಲ, ನಾವು ಏನು ತಿಳ್ಕೊಂಡಿಲ್ಲ. ಮನೋಶಾಸ್ತ್ರದ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಮನುಷ್ಯನ ಶಾಸ್ತ್ರದ ಬಗ್ಗೆ ಗೊತ್ತು. ಮನುಷ್ಯನ ಶಾಸ್ತ್ರದ ಬಗ್ಗೆ ಹೇಳ್ತೀನಿ. ಮನುಷ್ಯ ಯಾವ್ದನ್ನ ಜಾಸ್ತಿ ಬೇಡ ಅಂತಾನೆ ಒಳಗಡೆ ಅವನಿಗೆ ಅದ್ರ ಡಬಲ್ ಬೇಕು ಅನ್ನೋದು ಇರುತ್ತೆ. ಯಾವ್ದನ್ನ ಜಾಸ್ತಿ ಅವ್ನು ಬೇಡ ಅಂತ ಇರ್ತಾನೆ, ಬೇಡದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಿರ್ತಾನ ಅವನು. ಯಾವ್ದು ಬೇಡ, ಯಾಕೆ ಬೇಡ ಅವನು ಅದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅದು ಬೇಕು ಎಲ್ಲೋ ಒಂದ್ ಕಡೆ ಅಲ್ಟಿಮೇಟ್ ಆಗಿ ಅವನಿಗೆ ಬೇಕು ಅನ್ಸುತ್ತೆ, ಅದನ್ನ ಅವ್ನು ತಗೊಳ್ತಾನೆ. ಇದನ್ನ ಯಾರು ನೋಡ್ತಿದ್ದೀರಾ, ಎಷ್ಟೋ ಜನಕ್ಕೆ ನೋಡಿರೋರ್ಗೆ ನಿಜವಾಗ್ಲೂ ಸತ್ಯ ಅಂತ ಅನ್ಸಿರುತ್ತೆ. ಜನ ಅದ್ ಒಪ್ಕೊಬೇಕಷ್ಟೇ. ಕೆಲವೊಬ್ಬೊಬ್ರು ಒಪ್ಕೊಳಕ್ ರೆಡಿ ಇರಲ್ಲ, ಕೆಲವೊಬ್ಬೊಬ್ರು ಒಪ್ಕೊಂಡಿರ್ತಾರೆ. ಅದೇ ಹೌದಣ್ಣ, ಸತ್ಯ ಯಾರು ಒಪ್ಕೊಳಲ್ಲ, ಸುಳ್ಳೆ ಯಾರು ಬೇಗ ಒಪ್ಕೊಳ್ಳೋದು ಜನ. ಕೆಲವೊಬ್ಬೊಬ್ರು ಒಪ್ಕೊಂತಾರೆ. ಸತ್ಯಕ್ಕೆ ಮರಣ ಜಲ್ದಿ ಬರುತ್ತೆ. ಸೊ ಸತ್ಯ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವನು, ನೀವ್ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ಅವನು ಏನಾಗ್ತಾನೆ, ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ಯಾಕೆಂದ್ರೆ ಸತ್ಯ ಅಷ್ಟೊಂದು ಕಠೋರವಾಗಿ ಕೈಯಾಗಿರುತ್ತೆ. ಯಾರಾದ್ರೂ ಕೈ ತಿನ್ನಕ್ ಇಷ್ಟಪಡ್ತಾರ? ಹೊಟ್ಟೆಗೆ ನೋಡಿ, ಬೇವು ಬೆಲ್ಲ ಕೊಟ್ರೆ ಬೇವ್ನ ಸಪರೇಟ್ ಮಾಡ್ತಿರ್ತಾರಲ್ಲ ಹಂಗೆ. ಈಗ ನಮ್ಮ ಹೊಟ್ಟೆಗೆ
ಯಾವುದೆಲ್ಲ ಸಿಹಿ ತಿಂತೀವಿ ಅದೆಲ್ಲ ಆರೋಗ್ಯಕ್ಕೆ ಕೆಟ್ಟದ್ದು. ಯಾವ್ದೆಲ್ಲ ಕೈ ಆಗಿರ್ಲಿ ಒಗ್ರಾಗಿರ್ಲಿ ಇದೆಲ್ಲ ಯಾವ್ದು ತಿಂತೀವಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಹಂಗೆ ಸತ್ಯನೂ ಕೂಡ ಅಷ್ಟೇನೆ. ಈ ಸತ್ಯ ಹೆಂಗಿರುತ್ತೆ ಅಂತ ಹೇಳಿದ್ರೆ ನುಂಗಕ್ಕೆ ಕಷ್ಟ, ಅದನ್ನ ಬಿಸಿ ತುಪ್ಪ ಇದೆಯಲ್ಲ ಅದನ್ನ ನುಂಗ್ಲಿಕ್ಕೆ ಕಷ್ಟ. ರಿಯಾಲಿಟಿ. ಅವ್ರ ವೈಫು ಹಿಂಗಂದು ಗೈಸ್ ಇಲ್ಲಿ ನೋಡಿ, ಒಂದು ಡಿಬೋಸ್ ಅಂತ ಹೆಸರಲ್ಲಿ ಒಂದು ಡಾಬಾನೇ ತೆಗೆದ್ಬಿಟ್ಟಿದ್ದಾರೆ. ಇನ್ಯಾವ ತರ ಹುಚ್ಚ ಅಭಿಮಾನಿಗಳಿದ್ದಾರೆ ದೇವರಾಣೆಗಳು ಗೊತ್ತಿಲ್ಲ. ಗೈಸ್ ಫೈನಲಿ ಮನೆಗೆ ಬಂದಿದ್ದೀವಿ. ಸೊ ಟೈಮ್ ಬಂದು ಇವಾಗ 9:17 ಆಗಿದೆ. ಸೊ ಇವಾಗ ಊಟ ಮಾಡೋ ಟೈಮು. ಸೊ ಮನೆಗೆ ಬಂದಿದ್ದೀವಿ, ಮನೇಲೆ ಊಟ ಮಾಡ್ಬಿಡೋಣ ಬನ್ನಿ. ಅಣ್ಣ, ಈಗ ನಿಮ್ಮ ಹತ್ರ ಇರೋ ಕಾರ್ಗಳೆಲ್ಲ ಆಲ್ಮೋಸ್ಟ್ ವೈಟ್ನೇ ಇಷ್ಟಪಡ್ತಿರಲ್ಲ, ನಿಮ್ಗೆ ವೈಟ್ ಬಿಟ್ಟು ಬೇರೆ ಯಾವ ಕಲರ್ ಇಷ್ಟ ಇದೆ? ಬ್ಲ್ಯಾಕು ಇಲ್ಲ ವೈಟ್ ಅಷ್ಟೇ? ನಾನು ಆಲ್ಮೋಸ್ಟ್ ನೋಡಿದೀನಿ, ಒಂದು ಶರ್ಟ್ ತೊಗೊಬೇಕು ಅಂತ ಆದ್ರೆ ಆಗ್ಲಿ, ಏನಾದ್ರು ಕಾರ್ ಸೆಲೆಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರೆ ವೈಟ್ ಬ್ಲ್ಯಾಕ್ ಬಿಟ್ರೆ ಅಣ್ಣ ಯಾವತ್ತೂ ಹೋಗೇ ಇಲ್ಲ. ಅದಕ್ಕೆ ಅಣ್ಣ ನೀವೇನ್ ಹೇಳ್ತೀರಾ? ಜಾಸ್ತಿ ಇವಾಗ ಆಲ್ಮೋಸ್ಟ್ ವೈಟೇ ಯೂಸ್ ಮಾಡ್ತಾ ಇರ್ತಾರಲ್ಲ ಕಾರ್ಗಳು. ಯಾಕೆ ಅವರಿಗೆ ತುಂಬಾ ಲೈಕ್ ಆಗುತ್ತೆ ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ರಾಜಕಾರಣಿಗಳನ್ನ ತಗೊಳ್ಳೋಣ, ಅವ್ರು ಯಾಕೆ ಯಾವಾಗ್ಲೂ ವೈಟ್ನೇ ಹಾಕೊಳ್ತಾರೆ ಅಂತ ಹೇಳಿದ್ರೆ, ಜನಗಳನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಜನಗಳು ಆಲ್ರೆಡಿ ಸತ್ತೋಗ್ಬಿಟ್ಟವ್ರೆ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ಯಾವ ಫಂಕ್ಷನಿಗೆ ಹೋಗ್ಲಿ, ಒಳ್ಳೇದಕ್ಕೆ ಹೋಗ್ಲಿ ಕೆಟ್ಟದಕ್ಕೆ ಹೋಗ್ಲಿ, ಅವ್ರು ಯಾವಾಗ್ಲೂ ಕೂಡ ವೈಟ್. ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ, ಈಗ ನಾವು ಕ್ಯಾಶುಯಲ್ ಆಗಿ ಯಾರಾದ್ರೂ ಸತ್ರೆ ವೈಟ್ ಬಟ್ಟೆ ಹಾಕೋದಾಗಿರ್ಬೋದು, ಈ ತರ ಹಾಕಿ ಹೋಗ್ತಾ ಇರ್ತೀವಲ್ಲ. ಸೊ ಅದಕ್ಕೋಸ್ಕರನೇ ಯಾಕೆ ರಾಜಕಾರಣಿಗಳೆಲ್ಲ ವೈಟ್ ಕಾರ್ನ ಯೂಸ್ ಮಾಡ್ತಾರೆ ಅಂದ್ರೆ, ಜನಗಳನ್ನೆಲ್ಲ ಆಗ್ಲೇ ಸಾಯಿಸ್ಬಿಟ್ಟಿರ್ತಾರೆ. ಅದಕ್ಕೆ ಹೋಗಿದ್ ಕಡೆ ಎಲ್ಲ ನಾವು ಸತ್ತವ್ರ ಹತ್ರನೇ ಹೋಗ್ತಾ ಇದೀವಿ ಅಂತ ವೈಟ್ನೇ ಯೂಸ್ ಮಾಡ್ತಾರೆ ಅಂತ ಅಣ್ಣ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೇನ್ ಹೇಳ್ತೀರಾ? ಅಷ್ಟೇ ಮಾತಿಲ್ಲ, ಅದಕ್ಕೆ ಅವ್ರು ವೈಟ್ ಟಿ ಶರ್ಟ್ ಹಾಕಿ ಬಂದ್ಬಿಟ್ಟವ್ರಣ್ಣ. ಇಲ್ಲ, ಆಲ್ಮೋಸ್ಟ್ ನನಗೂ ವೈಟ್ ಅಂದ್ರೆ ಬ್ಲ್ಯಾಕ್ ತುಂಬಾನೇ ಇಷ್ಟ ನನಗೆ. ವೈಟ್ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಹೆಂಗಿರುತ್ತೆ ಅಂದ್ರೆ, ಅದೇನೋ ಒಂಥರ ಒಂದು ಕೂಲ್ ಫೀಲ್. ವೈಟ್ ಶಾಂತಿಯ ಸಂಕೇತ. ವೈಟ್ ಬಂದು ಶಾಂತಿಯ ಸಂಕೇತ, ಬ್ಲ್ಯಾಕ್ ಬಂದು ಬ್ಲ್ಯಾಕ್ ಡಾಗು, ಬ್ಲ್ಯಾಕ್ ಅಂಡ್ ವೈಟ್, ಬ್ಲ್ಯಾಕ್ ಪ್ಯಾಂಥರ್ಸ್ ಅಂದ್ರೆ ಅದು ಒಂಥರ ಬ್ಲ್ಯಾಕ್. ನೀನ್ ಬೇಕಾದ್ರೆ ಅಬ್ಸರ್ವ್ ಮಾಡು, ವೈಟ್ ಕಲರ್ ಶರ್ಟ್, ನೀನು ಒಳ್ಳೆ ಕಡಕ್ಕ ವೈಟ್ ಕಲರ್ ಶರ್ಟ್ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗು, ನಿನ್ನಲ್ಲೇ ನಿನ್ಗೊಂದು ಹೊಸ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದೊಂದು ಹಣ ಒಂದು ರಾಯಲ್ ಅನ್ಸ್ತಾ ಇರ್ತೈತೆ. ನಾನು ವೈಟ್ ಹಾಕಿದೀನಿ, ನಾನೇನೋ ಏನೋ ಒಂಥರ ವೇ ಆಫ್ ಟಾಕಿಂಗ್, ಎಲ್ಲ ವೇ ಆಫ್ ಟಾಕಿಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿರುತ್ತೆ. ಆಗುತ್ತಣ್ಣ. ಸೊ ಅಣ್ಣ ಒಳ್ಳೆ ಈಗ ಜಿಮ್ಗೆ ಸೇರ್ಕೊಂಡಿದ್ದಾರೆ, ಅವ್ರ ತಮ್ಮನ ಜಿಮ್ ಅಲ್ಲೇ ಸೇರಿದ್ದಾರೆ. ಸೊ ಅಲ್ಲಿ ಪರ್ಸನಲ್ ಟ್ರೈನಿಂಗ್ ತಗೋತಿದ್ದಾರೆ. ಇನ್ನ ನೆಕ್ಸ್ಟ್ ಬರೋ 3 ತಿಂಗಳಲ್ಲಿ 5 ರಿಂದ 6 kg ಕಮ್ಮಿ ಆಗ್ತೀರಾ ಅಂತ ಹೇಳಿದ್ದಾರೆ. ಸೊ ಆಗ್ತಾರ ಇಲ್ವಾ 3 ತಿಂಗಳಾದ್ಮೇಲೆ ಇರೋ ವಿಡಿಯೋದಲ್ಲಿ ಹೇಳ್ತೀನಿ. 3 ತಿಂಗಳಾದ್ಮೇಲೆ ಎಷ್ಟು ತಪ್ಪಾಗಿರ್ತೀವಿ ಅನ್ನೋದು ಯಾಕೆಂದ್ರೆ ನಾವು ಸತತವಾಗಿ ಕನ್ಸಿಸ್ಟೆನ್ಸಿ 15 ವರ್ಷದಿಂದನೂ ಇಷ್ಟೇ ಇದೆ. ಟ್ರಾವೆಲಿಂಗ್ ಅಲ್ಲೇ ನಿಮ್ದು ಹೋಗ್ಬಿಟ್ಟಿರ್ತಿದ ಅಣ್ಣ ಅರ್ಧ ಜೀವನ. ನನ್ನ ಜೀವನ 7 ವರ್ಷದಿಂದ ಬರೀ ಟ್ರಾವೆಲ್ ಅಲ್ಲೇ ಮುಗಿಸ್ತಾ ಇದ್ದೆ. 7 hours ಮಿನಿಮಮ್ 7 hours ಟ್ರಾವೆಲ್ ಆಗುತ್ತೆ. ನೈಸ್. ಓಕೆ ಗೈಸ್, ಗುಡ್ ನೈಟ್, ಶುಭರಾತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಸ್ಟ್ರಾಂಗ್ ಆಗಿ ಒತ್ತಿ. ಗುಡ್ ನೈಟ್ ಗೈಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.